ಹೆಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಂಡಿರೋದು ಡಿ ಬಾಸ್ ಅವರ ರಿಲೀಸ್ ಡೇಟ್ ಬಗ್ಗೆ ಅಂತಲೇ ಹೇಳ್ಬೋದು. ಡಿ ಬಾಸ್ ಅವ್ರ ರಿಲೀಸ್ ಡೇಟ್ ಬಗ್ಗೆ, ಮೂವಿ ರಿಲೀಸ್ ಡೇಟ್ ಬಗ್ಗೆ ಮಾತಾಡೋಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು ಡಿ ಬಾಸ್ ಅವರು ರಿಲೀಸ್ ಆಗಿ ಕೊಟ್ಟಿರೋಂಥ ವಿಷಯಗಳ ಬಗ್ಗೆ. ಸೊ ಗೈಸ್, ಸ್ವಲ್ಪ ಡೀಪ್ ಡಿಸ್ಕಷನ್ನೇ ಮಾಡೋಣ. ಯಾವ ರೀತಿಯೆಲ್ಲ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ ಅಂತದ್ದು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಗೈಸ್, ಏನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದರ ಅರ್ಥ ಬೆಂಗಳೂರಲ್ಲಿ ಏನು ಕೇಸ್ ನಡೀತಾ ಇತ್ತಲ್ಲ ಅದೆಲ್ಲ ಥಂಡ ಆಗಿದೆ. ದರ್ಶನ್ ಅವ್ರದ್ದು ವಿಚಾರ, ಅವ್ರನ್ನ ಯಾವ ಮಟ್ಟಕ್ಕೆ ಕೇಸಲ್ಲಿ ಶಿಕ್ಷಿದ್ದಾರೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಎವಿಡೆನ್ಸ್ ಸಮೇತ ನನಗೆ ಗೊತ್ತು ಸರ್. ಆದ್ರೆ ಎಲ್ಲ ಒಂದ್ ಕಡೆ ಈ ವಿಚಾರವಾಗಿ ಹೋರಾಟ ಮಾಡೋದಕ್ಕೂ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಚಿತ್ರರಂಗದಲ್ಲಿ ನಮ್ಗೆ ಅವಕಾಶಗಳು ಕಡಿಮೆ. ದರ್ಶನ್ ಅವ್ರ ಪರವಾಗಿ ಹೋರಾಟ ಮಾಡೋಣ ಅಂದ್ರು ಅದಕ್ಕೆ ನನ್ಗೆ ಅವಕಾಶ ಸಿಗ್ತಾ ಇಲ್ಲ. ಅವರು ತುಂಬಾ ಪ್ಲಾನ್ ಮಾಡಿ, ಪಕ್ಕಾ ಪ್ರೀ ಪ್ಲಾನ್ ಮಾಡಿ ದರ್ಶನ್ ಅವ್ರನ್ನ ಶಿಕ್ಷಿದ್ದಾರೆ ಸರ್. ಇನ್ನೇನಿದ್ರು ವಿಷಯಗಳು ಈಗಲೇ ನಾನು ಮಾತಾಡೋಕೊಟ್ಟಿರುವಂಥದ್ದು ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಅಥವಾ ಇನ್ಸೈಡ್ ನ್ಯೂಸ್ ಪ್ರಕಾರ ಇರೋದೇನಂತಂದರೆ, ಕೇಸ್ನ ಓವರ್ ಆಲ್ ತಿಳ್ಕೊಂಡಿರೋರನ್ನೇ ಇದ್ರ ಆಲ್ರೆಡಿ ಈ ಚಾನಲಲ್ಲಿ ಹರಿದಾಡ್ತಿರ್ಬೋದು, ನಿಮಗೆ ಗೊತ್ತಿರ್ಬೋದು ಕೂಡ. ಅಕ್ಟೋಬರ್ ಮಂತಲ್ಲಿ ರಿಲೀಸ್ ಆಗಿ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಇರೋವಂಥದ್ದು ನಾವು ಹೋಪ್ ಮಾಡ್ಬೋದು ಎಲ್ಲ ಒಳ್ಳೆ ರೀತಿಲಿ ಹೋದರೆ. ಅಫ್ಕೋರ್ಸ್ ಅಕ್ಟೋಬರಲ್ಲಿ ಆಚೆ ಬರ್ತಾರೆ ಡಿ ಬಾಸ್ ಅವರು. ಅದಾದಮೇಲೆ ಅಕಸ್ಮಾತ್ ಹೇಳ್ಕೊಟ್ಟಂಗೆ, ಯಾಕೆಂದರೆ ಡೆವಿಲ್ ಶೂಟ್ ನಡೀತಿದೆ ಗೊತ್ತು. ವಿನಯ್ ಗೌಡ ಅವರು ಅವರ ಪೋರ್ಷನ್ನ ಮುಗಿಸ್ಕೊತಾ ಇದ್ದಾರೆ ಅಂತ ಆ ವಿಷಯನೂ ಕೂಡ ನಿಮಗೆ ಗೊತ್ತು. ನಾನು ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಎಲ್ಲ ಅಂದ್ಕೊಂಡಂಗೆ ಆದರೆ ನಿಜ ಹೇಳ್ತೀನಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅವ್ರು ಅಂದ್ಕೊಂಡಂಗೆ ಡಿಸೆಂಬರ್ಗೆ ರಿಲೀಸ್ ಮಾಡಿಸ್ಬೋದು. ಅದು ಅಷ್ಟು ಸ್ಪೀಡಲ್ಲಿ ನಡೆದ್ರೆ. ಬಟ್ ಹೇಳೋಕ್ಕಾಗಲ್ಲ. ಅಷ್ಟು ನಾವು ಈಗ ದಿನ ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಬರ್ಬೋದು ಗುರು, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ. ಆದರೆ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಓಕೆ ಹಿಂಗೆ ನಡೆಯೋದು ಅಂತ ಹೋಪ್ನ ಕೊಡೋದಕ್ಕಾಗಲ್ವಲ್ಲ. ಆದರೆ ನಾವು ಹೋಪ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಗುರು. ಯಾಕೆಂದರೆ ಡೆವಿಲ್ ಸಿನಿಮಾ ಏನಿದೆ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ವಿಷಯಕ್ಕೆ ಬರೋದಾದರೆ, ಅಕ್ಟೋಬರ್ ಮಂತಲ್ಲಿ ಕೊಟ್ಟಿರೋಂಥ ಮಾರ್ಟಿನ್ ಮೂವಿ ಆಗಲಿ ಅಥವಾ ಸೆಪ್ಟೆಂಬರ್ 27th ಅಂತಲೇ ಏನು ಕೊಡ್ತಾರೆ ಅಂದ್ಕೊತೀನಿ. ಸೆಪ್ಟೆಂಬರ್ 2 ನಮಗೆ ಅಪ್ಡೇಟ್ ಬರುತ್ತೆ ಅಂತ ಅಂದ್ಕೊತೀನಿ. ಸೆಪ್ಟೆಂಬರ್ 27 ಗ್ರ್ಯಾಂಡ್ ರಿಲೀಸ್ ಮ್ಯಾಕ್ಸ್ ಅಂತಲೂ ಕೊಡಬಹುದು. ಆ ಥರ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಂತಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವಂಬರ್ 15ಗೆ ರಣಗಲ್ ಮೂವಿ ಕೂಡ ರಿಲೀಸ್ ಆಗಿಕೊಟ್ಟಿದೆ. ಸೊ ಈ ಥರ ಇರಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ದೊಡ್ಡ ದೊಡ್ಡ ಸಿನಿಮಾಸ್ ಇರಬೇಕಾದ್ರೆ ಡೆವಿಲ್ ಮೂವಿ ಸಿನಿಮಾ ಏನಿದೆಯಲ್ಲ, ಮೂವಿ ಏನಿದೆಯಲ್ಲ, ಡಿಸೆಂಬರಿಗೆ ಬಂದಿದ್ದೀರಿ. ಅದೊಂದು ನೆಕ್ಸ್ಟ್ ಲೆವೆಲ್ ಕನ್ನಡ ಇಂಡಸ್ಟ್ರಿ 2.0 ಅಂತ ಹೇಳ್ಬೋದು. ಈ ಮಂತ್ ಸ್ವಲ್ಪ ಥಂಡ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ 3 ಮೂವೀಸ್ ಏನು ಬಂತಲ್ಲ, ಅದು ಆಗಸ್ಟ್ 30ನೇ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅದಲ್ಲದೆ ಸ್ಟಾರ್ಟಿಂಗಿನ ಆಗಸ್ಟ್ ಮಂತೇನೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಭೀಮಾ ಮೂವಿ ಬಂತು, ನನಗೆ ಅದು ತುಂಬಾ ಖುಷಿ ಆಯಿತು. ಕೃಷ್ಣನ್ ಪ್ರಯಾಸಕ್ಕೆ ಫ್ಯಾಮಿಲಿ ಆಡಿಯನ್ಸಿಗೆ ಇಷ್ಟ ಆಗಿದೆ. ಪರ್ಸನಲ್ ನಾನು ಕೇಳೋದಾದರೆ ರುಟೀನ್ ಸ್ಟೋರಿ ಆಗಿದ್ರು ಕೂಡ ಫ್ಯಾಮಿಲಿ ಆಡಿಯನ್ಸಿಗೆ ಇಷ್ಟ ಆಗಿದೆ. ತುಂಬ ಟೈಮ್ ಆದಮೇಲೆ ಕನ್ನಡ ಮೂವೀಸೇ ಇಲ್ದಿರೋ ಟೈಮಲ್ಲಿ ಬಂದಾಗ ಅದೊಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಇಲ್ಲಿರೋವಂಥ ವಿಷಯ ಏನಂತಂದರೆ, ಡಿ ಬಾಸ್ ಅವ್ರು ರಿಲೀಸ್ ಆಗುವಂಥದ್ದು ಅಕ್ಟೋಬರಲ್ಲೇ ಆಗಿರುವಂಥದ್ದು ಅಂತ ಎಕ್ಸ್ಪೆಕ್ಟೇಷನಲ್ಲಿ ನಾವಿರೆಲ್ಲ ಕೂತಿರುವಂಥದ್ದು. ಲೈಟ್ ಬಾಯಿಂದ ಕರಿಯ ಮೆಜೆಸ್ಟಿಕ್ ಬಂದ್ರು, ಮೆಜೆಸ್ಟಿಕ್ ಇಂದ ನೈರಾದ ಹತ್ತಿ ಮುಂದೆ ಕರೆದ್ರು. ಈಗ ಮೀಡಿಯಾದವರಿಗೆ ಡೆವಿಲಾದ್ರು, ಮೀಡಿಯಾದವರಿಗೆ ಯಾಕ್ರಿ ನಮ್ ಚಿಂತೆ? ಏನ್ರಿ ಮೀಡಿಯಾ, ಏನ್ರಿ ಮೀಡಿಯಾ, ನಂದತಿಯ ಪಿನಿಂಗ ಮೀಡಿಯಾ, ಏನ್ರಿ ಮೀಡಿಯಾ, ಏನ್ರಿ ಮೀಡಿಯಾ, ನಂದತಿಯ ಪಿನಿಂಗ ಮೀಡಿಯಾ. ಎಕ್ಸ್ಪೆಕ್ಟೇಷನ್ ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲ ನಾವು ಅಂದ್ಕೊಂಡಂಗಲ್ಲಿ ನಡೆಯಲ್ವಲ್ಲ. ಏನು ನ್ಯೂಸ್ ಇರುತ್ತೆ ಅದನ್ನು ನಾನು ನಿಮಗೆ ಹೇಳೋ ರೀತಿ, ನನ್ನ ಕಡೆಯಿಂದ ಏನು ಹೋಗುತ್ತಲ್ಲ ಅದನ್ನು ನಾನು ನನ್ನ ಕಡೆಯಿಂದ ಹೇಳ್ತಿರುವಂಥದ್ದು. ನನಗೆ ಬಂದಿರೋವಂಥ ನ್ಯೂಸ್ ಪ್ರಕಾರ ನಾನು ನಿಮಗೆ ಹೇಳ್ತಿರೋವಂಥದ್ದು. ಅಂದರೆ ಅಕ್ಟೋಬರಲ್ಲಿ ರಿಲೀಸ್ ಆದರೆ ಅಕ್ಟೋಬರ್ ಮಂತ್ ಎಂಡಿಗೆ ಅಂತ ಅಂದ್ಕೊಳ್ಳಿ. ನವಂಬರಲ್ಲಿ, ಡಿಸೆಂಬರಲ್ಲಿ ಮುಗಿಸ್ಕೊಂಡ್ರೆ ಜನವರಿ ಹೇಗೆ ಕ್ರಾಂತಿ ರಿಲೀಸ್ ಆಯ್ತಲ್ಲ ಅದೇ ರೀತಿ, ಕ್ರಾಂತಿ ಮೂವಿ ಬಗ್ಗೆ ಹೇಳ್ತಿರೋವಂಥದ್ದಲ್ಲ, ಕ್ರಾಂತಿ ಹೇಗೆ ರಿಲೀಸ್ ಆಯ್ತಲ್ಲ ಅದೇ ರೀತಿ ಈ ಒಂದು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಮಾಡ್ಬೋದು. ಹಾಗೆಯೇ ಡೈರೆಕ್ಟಾಗಿ D58 ಕೂಡ ಹೋಗ್ಬೋದು. ಆ್ಯಂಡ್ D58 ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ ಡೆವಿಲ್ಗಿಂತಾನು. ಡೆವಿಲ್ ಮೇಲೆ ನನಗಿರುವಂಥದ್ದು ಸಿನಿಮ್ಯಾಟೋಗ್ರಫಿ ಹೆಂಗೆಲ್ಲ ಇರ್ಬೋದು. ಡಿ ಬಾಸ್ ಅವ್ರನ್ನ ಹೊಸ ಲುಕ್ ನೋಡೋಕೊಟ್ಟಿದ್ದೀವಿ. ಸೈಕೋಪ್ಯಾಥಿಕ್ ಒಂದು ಏನಂತಾರೆ ಡೆವಿಲ್, ಆ ಒಂದು ಸೈಕೋ ಲುಕ್ಕಲ್ಲಿ ಡೆವಿಲ್ ದ ಹೀರೋ ಹೆಂಗೆ ಆಗಕ್ಕೆ ಸಾಧ್ಯ, ಡೆವಿಲ್ ದ ಹೀರೋ ಅಂತ ಟೈಟಲ್ ಹೆಂಗೆ ಬರೋಕ್ಕೆ ಸಾಧ್ಯ? ಸೊ ಇದೆಲ್ಲ ಮೈಂಡಲ್ಲಿ ಓಡ್ತಾ ಇದೆ ಗುರು. ನನಗೆ ಕೆಲವೊಂದು ಸ್ಟೋರಿಗಳು ಸಿಕ್ಕಿದೆ, ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಈ ಥರದೇ ಸ್ಟೋರಿ ಅಂತ. ಬಟ್ ಅದನ್ನೆಲ್ಲ ಹೋಪ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅಷ್ಟೊಂದು ಸಿಂಪಲ್ ಸ್ಟೋರಿಗೆ ಇಡೋದಕ್ಕೆ ಸಾಧ್ಯ ಇಲ್ಲ. ಯಾರು ರೂಟೀನ್ ಸ್ಟೋರಿನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾಟೋಗ್ರಫಿ ಎಲ್ಲ ಅಷ್ಟು ನೆಕ್ಸ್ಟ್ ಲೆವೆಲ್ ಇಟ್ಟಿರ್ಬೇಕು. ಸತ್ಯಹರಿಶ್ಚಂದ್ರ 2.5 ವರ್ಷ 3 ವರ್ಷ ಅವ್ನು ಕಷ್ಟಪಟ್ಟ. ರಾಮ 3-4 ಮರ್ಡರ್ಗಳು ಮಾಡಿ ವಾಲಿ ಸುಗ್ರೀವನ್ನೆಲ್ಲ ಸಾಯಿಸಿ, ರಾವಣನ ಸಾಯಿಸಿ ಅವನು ಬರಲಿಲ್ಲ. ಇವರು ಏನೋ ಒಂದು ಹೆಣ್ಣು
ಭಾರತ ಮಾತೆ ಅಂತೀರಾ, ತಾಯಿ ಅಂತೀರಾ, ಹೆಣ್ಣು ಪೂಜೆ ಮಾಡಬೇಕು ಅಂತೀರಾ. ಒಂದು ಹೆಣ್ಣಿಗೆ ಅವಮಾನ ಆದ್ಮೇಲೆ ಅವ್ನು ಹೋರಾಡಬಾರ್ದ, ಕೇಳಬಾರ್ದ? ಕೆಲವೊಂದು ಏನೋ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಬರ್ತಾರೆ, ಸರಿ ಹೋಯ್ತದೆ. 58 ದೊಡ್ಡ ಪ್ರಾಜೆಕ್ಟ್ ಆಗಿರುವಂಥದ್ದು. ನಾವು ಅದನ್ನು 2025 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬಾರ್ದು. ಯಾಕೆ ಗೊತ್ತಾ, ನಾವು ಅರ್ಜೆಂಟಲ್ಲಿ ಕೇಳೋಕ್ಕೆ ಹೋಗ್ಬಾರ್ದು. ಡಿವೋರ್ಸ್ ಅವರು ಆ ಮೂವಿಗೆ ತುಂಬಾ ಟೈಮ್ ಕೊಡಲಿ. ನಾನು ಹೇಳೋವಂಥದ್ದು D59 ಬರಲಿಲ್ಲ ಅಂದರೂ ಪರವಾಗಿಲ್ಲ, D58ಗೆ ತುಂಬಾ ಟೈಮ್ ಹೇಳ್ಕೊಳ್ಳಿ. ಅದಾದಮೇಲೆ ನೀವು ಗೊತ್ತು ಆಸ್ ಎ ಫ್ಯಾನ್ಸ್ ಆಗಿಲ್ಲ ನನಗೆ ಈಗಲೇ ಬೇಕು, ಇದೇ ವರ್ಷ ಬೇಕು ಅಂತೀರ. ಆದರೆ ನಾನು ಹಂಗೆ ಹೇಳೋದಕ್ಕಾಗಲ್ಲ. ನನಗೆ ಸಿನಿಮ್ಯಾಟೋಗ್ರಫಿ ಅಂದರೆ ಸಿನಿಮಾನೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ತುಂಬಾ ಲೇಟಾಗೇ ಬರಲಿ ಅಂತಲೇ ನನ್ನ ಒಂದು ಆಸೆ ಆಗಿರುವಂಥದ್ದು. ಯಾಕೆಂದರೆ ಬರಬೇಕಾದ್ರೆ ಆ ಒಂದು ಕಮ್ ಬ್ಯಾಕ್ ಇದೆಯಲ್ಲ ಅದಷ್ಟು ಪವರ್ಫುಲ್ ಆಗಿರಬೇಕು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಆ್ಯಂಡ್ ಇದಿಷ್ಟು ನನಗೆ ಹೇಳೋಕ್ಕಿದ್ದು ಡಿವೋರ್ಸ್ ರಿಲೀಸ್ ಆಗಿ ಬರುವಂಥ ವಿಷಯ, ಅಥವಾ ಬಳ್ಳಾರಿಗೆ ಹೋಗಿರುವಂಥ ವಿಷಯ, ಬಳ್ಳಾರಿ ಜೈಲಿಗೆ ಹೋಗಿರುವಂಥ ವಿಷಯ, ಅಥವಾ ಈಗ ನನಗೆ ಗೊತ್ತಿರೋಂಗೆ ನೀವು ಎಷ್ಟು ಜನ ನನಗೆ ತಿಳಿಸಿ ಯಾರೆಲ್ಲ ನೀವು ರಜನಿ ಎಕ್ಸ್ಪ್ರೆಸ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತ. ಯಾಕೆ ಅಂತಂದರೆ ಅದೊಂದು ಡಿವೋರ್ಸ್ನ ಡೆಡಿಕೇಟೆಡ್ ಚಾನಲ್ ಆಗಿರುವಂಥದ್ದು. ಸೊ ನನ್ನ ಹತ್ರ ಕೆಲವರು ಹೇಳ್ತಾರೆ ಬರೀ ಡಿವೋರ್ಸ್ನ ವೀಡಿಯೋಸ್ ಮಾಡಿಬ್ರು ಅಂತ. ಆ ಥರ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ರೇಸಲ್ಲಿ ಎಲ್ಲ ಕುದುರೆ ಓಡಿದ್ರೇ ಅದನ್ನು ರೇಸ್ ಅನ್ನೋದು, ಇಲ್ಲ ಅಂತಂದರೆ ಜಡ್ಕ ಓಡಿಸೋನು ಅಂತಾರೆ. ಅದು ನಿಮಗೆ ಆಲ್ರೆಡಿ ಡೈಲಾಗ್ನ ಕೇಳಿರ್ತೀನಿ ಅಂತ ಅನ್ಕೊತೀನಿ. ಸೊ ಮೂವೀಸ್ ಅಂತ ಬಂದಾಗ, ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಹೀರೋಸ್ನ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ದಲೇ ಇಲ್ಲಿ ನಾನು ಹೇಳ್ತಿರುವಂಥದ್ದು ಡಿವೋರ್ಸ್ ಅವ್ರನ್ನ ರೇಂಜ್ ಏನು ಅಂತ ತೋರಿಸ್ಬೇಕಾದ್ರೆ ಬೇರೆ ಹೀರೋಸ್ನೆಲ್ಲ ಇಟ್ಕೊಂಡೇ ಹೇಳಬೇಕಾಗುತ್ತೆ. ಆ್ಯಂಡ್ ನನಗೆ ಎಲ್ಲೂ ಕೂಡ ಯಾರ ರೇಂಜು ಕೂಡ ಕಮ್ಮಿ ಅಂತ ಅನಿಸಲ್ಲ. ಅವರವರ ಫ್ಯಾನ್ಸಿಗೆ ಅವರವರ ಹೀರೋನೇ ದೊಡ್ಡದಾಗಿರುತ್ತೆ. ಆ್ಯಂಡ್ ಇರೋ ವಿಷಯ ಹೇಳೋದಾದರೆ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಎಲ್ಲ ನ್ಯೂಸ್ನ ನಿಮ್ಮ ತಲೆಗೆ ತುಂಬ್ತಾ ಹೋಗ್ತೀನಿ. ಆಗ ಏನು ಚೇಂಜಸ್ ಮಾಡ್ಕೋಬೇಕಾಗಿದೆ, ಎಂತೆಂಥ ಮೂವಿ ತೆಗಿಬೇಕಾಗಿದೆ ಅಂತ ನಿಮಗೆ ಆಗ ತಲೆಯಲ್ಲಿ ಬರುತ್ತೆ. ಯಾಕೆಂದರೆ ನೀವೀಗೇನು ಪ್ರಭಾಸ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಪ್ರಭಾಸ್ಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕಾದವರು ಡಿವೋರ್ಸ್ ಅವರಾಗಿದ್ದರು. ಜಸ್ಟ್ ಅವರ ಅಕ್ಕಪಕ್ಕದಲ್ಲಿರೋರು ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು. ಅಲ್ಲೇ ಡೈರೆಕ್ಟರ್ನ ಮಾಡಿದ್ರು, ಅಲ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಹಿಡ್ಕೊಂಡ್ರು, ಅಲ್ಲಿರೋರಿಗೇನೆ ಕೆಲಸದ ಅಪರ್ಚುನಿಟಿ ಕೊಟ್ಟರು. ಯಾಕೆಂದರೆ ಅಂಬರೀಷ್ ಅವರು ಕೂಡ ಹೇಳಿದ್ರಲ್ವ, ಮೂವೀಸ್ ಮಾಡ್ರಪ್ಪ, ಇಷ್ಟು ಜನಕ್ಕಾದ್ರೂ ಕೆಲಸನಾದ್ರೂ ಆಗುತ್ತೆ, ತಿನ್ನೋಕ್ಕಾದ್ರೂ ದುಡ್ಡು ಸಿಗುತ್ತೆ ಅಂತ. ಅಂದರೆ ಕೆಲವರಿಗೆ ಇಷ್ಟು ಜನಕ್ಕೆ ಉದ್ಯೋಗನಾದರೂ ಆಗುತ್ತೆ ಆ ಒಂದು ಸಿನಿಮಾ ಆಗೋದ್ರಿಂದ ಅಂತ. ಆ ಒಂದು ಎಕ್ಸ್ಪೆಕ್ಟೇಷನಲ್ಲೇ, ಅಂದರೆ ಅದೇ ದಾರಿಯಲ್ಲಿ ನಡೆದಿರೋದ್ರಿಂದ ತಪ್ಪು ಅಂತ ಹೇಳ್ತಿರೋವಂಥದ್ದಲ್ಲ. ಬಟ್ ಈಗ ನೋಡಬೇಕಾಗಿರುವಂಥದ್ದು ಡಿವೋರ್ಸ್ ಅವ್ರನ್ನೇ. ಅವರು ಈಗ ಬೇರೆಯವ್ರನ್ನ ಬಿಟ್ಟು ಅವರ ಸ್ವಂತ ಆಲೋಚನೆ ಮಾಡುವಂಥ ಅವಶ್ಯಕತೆ ಬಂದಿದೆ ಅಂತ ನನಗೆ ಹೇಳೋಕ್ಕಿರುವಂಥದ್ದು. ಇವತ್ತಿನ ಇಷ್ಟು ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.